ನಾನು ಈ ಟೆಂಪಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 15 ಇಯರ್ಸ್ ಆಗಿರ್ಬೋದು. ಅವತ್ತಿಂದ ಏನೆಲ್ಲ ಕೇಳಿದ್ದೀನಿ ಅದೆಲ್ಲನೂ ಆಗಿದೆ, ಇನ್ನೂ ಬೆಟರಾಗೇ ಆಗಿದೆ. ಇವತ್ತು ಮಾರ್ನಿಂಗ್ ಎದ್ದು ಟೆಂಪಲ್ಗೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೆ. ನಾನು ಹಾಫ್ ಸಾರಿ ಹಾಕ್ಕೊಂಡಿದ್ದೆ. ಇದನ್ನು ತುಂಬ ಲಾಂಗ್ ಬ್ಯಾಗ್ ತೊಗೊಂಡಿದ್ದೆ, ಆದರೆ ಒಂದು ಸಲನೂ ಹಾಕ್ಕೊಂಡೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಟೆಂಪಲ್ಗೆ ಹಾಕ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡೆ. ಈ ಇಯರಿಂಗ್ ಅಂತೂ ನನಗೆ ತುಂಬ ಫೇವ್ರೇಟ್. ಅಂದರೆ ಇದನ್ನು ಆನ್ಲೈನಲ್ಲಿ ತೊಗೊಂಡಿದ್ದೆ. ತುಂಬ ವರ್ಷ ಆಯಿತು, ಯಾವುದು ವೆಬ್ಸೈಟ್ ಅಂತ ನನಗೆ ನೆನಪಿಲ್ಲ. ವೀಕ್ಲಿ ಒಂದು 3 ಡೇಸ್ ಆದರೂ ರಾಗಿ ಮಾಡಿ ಕುಡಿತೀನಿ ಮಾರ್ನಿಂಗ್ ನಾನು. ಅದೇ ಥರ ಇವತ್ತು ಕೂಡ ರಾಗಿ ಮಾಡಿ ಕುಡ್ಕೊಂಡು ಟೆಂಪಲ್ಗೆ ಹೋಗಿದ್ದೆ. ನಾನು ಹೇಳ್ತಾ ಇರೋ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದಿರೋದು ವಿದ್ಯಾರಣ್ಯಪುರದಲ್ಲಿ. ನೀವು ಬೆಲ್ಲದ ದೀಪ ಇಲ್ಲ ಅಂದರೆ ಈ ಥರ ನಿಂಬೆಹಣ್ಣಿನ ದೀಪ ಹಚ್ಬೋದು. ಇಲ್ಲಿ ಮಂಗಳವಾರ ಇಲ್ಲ ಶುಕ್ರವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ತುಂಬಾ ಜನ ಇರ್ತಾರೆ. 10 ರೂಪೀಸ್ ಕೊಟ್ಟು ಈ ಥರ ಯೆಲ್ಲೋ ಕಲರ್ ಪೇಪರ್ ತೊಗೊಳ್ಳಿ, ಅಲ್ಲೇ ಮಾರ್ತಾ ಇರ್ತಾರೆ. ಅದಾದಮೇಲೆ ನಿಮ್ಗೇನಾದರೂ ಬೇಡ್ಕೋಬೇಕು ಅಂತ ಇದ್ದರೆ ಅದನ್ನು ಆ ಪೇಪರಲ್ಲಿ ಬರೆದು ದೇವರಿಗೆ ಕಟ್ಟಬೇಕಾಗುತ್ತೆ. ಇಲ್ಲಿ ಯಕ್ಷಿಣಿ ದೇವಿ ಇದೆ, ಆ ದೇವರಿಗೆ ನೀವು ಸಂಕಲ್ಪ ಮಾಡಿ ಕಟ್ಟಬೇಕಾಗುತ್ತೆ. ಬೆಂಗಳೂರಲ್ಲಿರೋ ತುಂಬ ಫೇಮಸ್ ದೇವಸ್ಥಾನಗಳಲ್ಲಿ ಹಾಗೆ ಶಕ್ತಿಯುತ ದೇವತೆಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಇಲ್ಲಿ ತುಂಬ ಜನ ಮದುವೆ ಆಗ್ತಾರೆ, ಹಾಗೆ ನಾಮಕರಣ ಸಮಾರಂಭ ಆಮೇಲೆ ಹೋಮಗಳು ಕೂಡ ಇಲ್ಲಿ ಪ್ರತಿದಿನ ಮಾಡಿಸ್ತಾ ಇರ್ತಾರೆ. ನಾವು ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ಹೋಗಿದ್ದರಿಂದ ಪ್ರಸಾದ ಕೂಡ ಇನ್ನೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಅದಕ್ಕೆ ಬರಬೇಕಾದ್ರೆ ಉಪ್ಪಿಟ್ಟು ಮತ್ತು ಮಸಾಲ ದೋಸೆ ತಿನ್ಕೊಂಡು ಬಂದ್ವಿ. ನಿಮಗೇನಾದರೂ ಇಯರಿಂಗ್ಸ್ ಅದರಲ್ಲೂ ಸ್ಟಡ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಒಂದು ಪ್ರಾಡಕ್ಟ್ನ ಮೀಶೋಯಿಂದ ತರಿಸಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು. ಇದು ಜಸ್ಟ್ 96 ರೂಪೀಸ್ಗೆಲ್ಲ ಸಿಗುತ್ತೆ. ಇಷ್ಟು ಇಯರಿಂಗ್ಸ್ ಸಿಗುತ್ತೆ. ಇದರಲ್ಲಿ ಟೋಟಲ್ 56 ಪೇರ್ಸ್ ಅಷ್ಟು ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಗುಡ್ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬೈ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೇ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.